ಹಲೋ ಹಾಯ್ ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಮಿಸ್ಟರ್ ವಿಜಿ. ಸೊ ತುಂಬಾ ಬೇಜಾರಾಗ್ತಿದೆ ಗೈಸ್ ಈ ವಿಷಯ ಕೇಳಿದ್ಮೇಲೆ. ಅಂದನು ಅದೇನೋ ಅಂತಾರಲ್ಲ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆ ಬರ ಆಗೋದು ಅಂತ, ಹಂಗಾಗಿದೆ ನಮ್ಮ ಸರ್ಕಾರದವರು ತಗೊಂತಾರೆ ಡಿಸಿಷನ್ಸ್ ಈಗ. ಸೊ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಮೊನ್ನೆ ನಡೆದಂತಹ RCB ಸೆಲೆಬ್ರೇಷನ್ ಇವೆಂಟ್ ಅಲ್ಲಿ 11 ಜನ ತೀರೋದ್ರು. ಸೊ ಅದಕ್ಕೆ ಮುಖ್ಯ ಕಾರಣರಾಗಿದ್ದವ್ರನ್ನ ಬಿಟ್ಬಿಟ್ಟು ಪೊಲೀಸ್ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಇದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಂತ ಹಾಕೊಂಡಿದ್ದಾರೆ ನ್ಯೂಸ್ ಚಾನೆಲ್ಗಳವರು. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ನನಗಂತೂ ಗೊತ್ತಿಲ್ಲ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಆಗಿದ್ದಾರೆ ಅಂತ. ಸೊ ನನ್ನನ್ನು ಕೇಳೋದಾದ್ರೆ ಆನೆಸ್ಟ್ ಆಗಿ ಪೊಲೀಸ್ ಕಮಿಷನರ್ದು ಏನೂ ತಪ್ಪಿಲ್ಲ. ಬಿಕಾಸ್ ಅವರು ಫಸ್ಟೇ ರಿಜೆಕ್ಟ್ ಮಾಡಿದ್ದಾರೆ, ಪರ್ಮಿಷನ್ ಕೊಡಲ್ಲ ಅಂತ. ಸೊ ಅದು ಯಾಕೆ ರಿಜೆಕ್ಟ್ ಮಾಡಿದ್ರೆ ಏನು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ, ನೋಡಿ ಚೆಕ್ಔಟ್ ಮಾಡಿ. ಇವತ್ತೇ ಇನ್ನೊಂದು ವಿಡಿಯೋ ಅಪ್ಲೋಡ್ ಆಗಿದೆ. ಸೊ ಅವ್ರು ಅದು ಹೇಳಿದ್ರು ಅವ್ರಿಗೆ ಹೈಯರ್ ಅಥಾರಿಟಿಯಿಂದ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ಗಳನ್ನ ಮಾಡಿಸಿ ಪರ್ಮಿಷನ್ ತಗೊಂಡು ಈಗ ಪಾಪ ಅವ್ರಿಗೆ ಶಿಕ್ಷೆ ಕೊಡೋಂಗಾಗಿದೆ. ಎಂಥ ಸರ್ಕಾರ ಗುರು ಇದು? ತಪ್ಪು ಮಾಡೋರು ಯಾರೋ, ಶಿಕ್ಷೆ ಅನುಭವಿಸೋರು ಯಾರೋ? ಸೀರಿಯಸ್ಲಿ CM ಮತ್ತು DCMದು ತುಂಬ ದೊಡ್ಡ ಪಾಲಿದೆ ಇದರಲ್ಲಿ ಹಂಗೆ ನೋಡೋಕೆ ಹೋದ್ರೆ. ಯಾಕಂದರೆ ಬೇಕಿದ್ದಿಲ್ಲ ಅವರು ಏನೋ ವಿಧಾನಸೌಧ ಮುಂದೆ ಒಂದು ಇವೆಂಟ್ನ ಮಾಡೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಇವರು ಇವೆಂಟ್ ಎಲ್ಲ ಮಾಡಿಲ್ಲ ಅಂದಿದ್ರೆ ಅವರು ಪರೈಡ್ ಮಾಡಿಕೊಂಡು ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಅವ್ರಿಗೆ 2 ಕಿಲೋಮೀಟರ್ ದೂರ ಇತ್ತು, ಚೆನ್ನಾಗಿ ಸ್ಪ್ರೆಡ್ ಆಗಿ ನಿಂತ್ಕೊಂತಿದ್ರು, ಏನು ಆಗ್ತಿದ್ದಿಲ್ಲ ಏನೋ ಅಂತ ಪ್ಲಾನ್ ಮಾಡಿದ್ರು ಅವರು. ಇವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಧಾನಸೌಧ ಮುಂದೆ ಏನೋ ಇವ್ರ ಫೇಮ್ ಅಂಡ್ ನೇಮ್ನ ದೊಡ್ಡದು ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಇವೆಂಟ್ನ ಆರ್ಗನೈಸ್ ಮಾಡಿ ಈಗ ನೋಡಿ ಪಾಪ ಪೊಲೀಸ್ ಕಮಿಷನರ್ ಕೂತಿಗೆ ಕಂಟಕ ತಂದಿದ್ದಾರೆ. ಸೊ ನಗರ ಪೊಲೀಸ್ ಕಮಿಷನರ್ ಆದಂತಹ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸೊ ನಗರ ಪೊಲೀಸ್ ಕಮಿಷನರ್ ಆದಂತಹ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಗೈಸ್ ಇದು ನಿಜವಾಗ್ಲೂ ಅನ್ಫೇರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಆಗ್ತಿದೆ ಗೈಸ್, ಇದು ಫೇರೇ ಅಲ್ಲ. ಹಂಗೆ ನೋಡಕ್ ಹೋದ್ರೆ ಕೊಡ್ಲಿ ರಾಜೀನಾಮೆ, ಯಾರ್ಯಾರೆಲ್ಲ ಇದ್ರಲ್ಲಿ ಇದಾಗಿದಾರೋ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಲಿ, ಇಳಿಸ್ಲಿ ಸರ್ಕಾರದಿಂದ ಕೆಳಗಡೆ. ಅದೆಲ್ಲ ಆಗಲ್ಲ. ಯಾರೋ ಒಬ್ಬರ ಮೇಲೆ ಗೂಬೆ ಕೂರಿಸ್ತಾರೆ, ಮಾಡೋದೆಲ್ಲ ಮಾಡಿ ನಮ್ಗೆ ಇದಕ್ಕೆ ಸಂಬಂಧ ಇಲ್ಲ ಅಂತಾರಲ್ಲ ಗೈಸ್. ಮತ್ತೆ ಇನ್ನೇನಕ್ಕೆ ಅಲ್ಲಿ ಹೋಗಿ ಇವೆಂಟ್ ಮಾಡ್ಬೇಕಿತ್ತು? ಅವರು ಇವೆಂಟ್ ಮಾಡಿದ್ರು, 11 ಜನ ಸತ್ತೋದ್ರು, ಹೀಗಾದ್ರೂ ಹೊಣೆ ಯಾರು ಇಲ್ಲ, ಕಮಿಷನರ್ ಮೇಲೆ ಹಾಕಿದ್ದಾರೆ. ಇಷ್ಟೇ ಗೈಸ್. ಅವ್ರು ತಪ್ಪಿಸ್ಕೊಬೇಕಂದ್ರೆ ಯಾರನ್ನ ಬೇಕಾದ್ರೂ ಬಲಿಪಶು ಮಾಡಕ್ ರೆಡಿ ಇರ್ತಾರೆ ನಮ್ಮ ಸರ್ಕಾರದವರು. ತುಂಬಾ ಬೇಜಾರಾಗ್ತಿದೆ ಪಾಪ. ಇಷ್ಟೆಲ್ಲ ಅನ್ಯಾಯ ಆಗ್ಬಾರ್ದಿತ್ತು ಕಮಿಷನರ್ಗೆ. ಹಂಗೆ ನೋಡಕ್ ಹೋದ್ರೆ ಟ್ವೀಟ್ ಮಾಡಿದ್ದು CM ಸಿದ್ದರಾಮಯ್ಯನವರು 4 ಗಂಟೆಗೆ ವಿಧಾನಸೌಧ ಮುಂದೆ ಎಲ್ಲಿರುತ್ತೆ ಬನ್ನಿ ಅಂತ ಜನನ ಕರೆದಿರೋದು ಅವರು. ಸೊ ಅವರೇ ಜನನ ಕರೆದು ಅವ್ರ ಮೇಲೇನು ಇದಾಗ್ಲಿ, ಇವೆಂಟ್ನಾಗ ಇದು ಮಾಡಿರೋದೇ ಅವರು ತಾನೇ. ಟ್ವೀಟ್ ಮಾಡಿ ಅಫಿಷಿಯಲ್ ಆಗಿ ಟ್ವೀಟ್ ಮಾಡಿ ಹೇಳಿದ್ದಾರೆ ಜನಕ್ಕೆ, ಬನ್ನಿ ಈ ತರ ಫಂಕ್ಷನ್ ಇದೆ ಅಂತ ಹೇಳಿದವರು. ಇವರು ಮಿನಿಮಮ್ ಪ್ರೊಟೆಕ್ಷನ್ ತಗೊಂಡೆ ಅದು ಹೆಂಗ್ರಿ ಇವೆಂಟ್ ಮಾಡಿದ್ರು? ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಒಂದು ಇಷ್ಟು ದೊಡ್ಡ ಇವೆಂಟ್ ಮಾಡ್ತಾ ಇದೀವಿ, ಎಷ್ಟು ಪ್ರೊಟೆಕ್ಷನ್ ತಗೋಬೇಕು, ನಾವು ಎಷ್ಟು ಇದು ಮಾಡಬೇಕು ಅಂತ. ಈಗ ನೋಡಿದ್ರೆ ಕಮಿಷನರ್ನ ಸಸ್ಪೆಂಡ್ ಮಾಡಿಸಿದ್ದಾರೆ. ಅವತ್ತು ನೈಟೇ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು, ನಮಗೆ ಇದಕ್ಕೆ ಸಂಬಂಧ ಇಲ್ಲ, ಹೋಗಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನ ಕೇಳಿ ಅಂತ. ಮತ್ತೆ ನಿಮ್ಗೆ ಸಂಬಂಧ ಇಲ್ಲ ಅಂದ್ರೆ ಟ್ವೀಟ್ ಏನಕ್ಕೆ ಮಾಡಿದ್ರಿ, ಜನನಲ್ಲಿ ಬನ್ನಿ ಅಂತ ಇನ್ವೈಟ್ ಏನಕ್ಕೆ ಮಾಡಿದ್ರಿ, ಅಲ್ಲಿ ಫಂಕ್ಷನ್ ಏನಕ್ಕೆ ಮಾಡಿದ್ರಿ ವಿಧಾನಸೌಧ ಮುಂದೆ? ಎಲ್ಲಿದೆ ಗುರು ನ್ಯಾಯ ಎಲ್ಲೂ ಇಲ್ಲ. ಯಾರೋ ಒಬ್ರು ತಲೆ ಮೇಲೆ ಗೂಬೆ ಕೂರಿಸ್ಬೇಕು, ತಾವು ಬಚಾವಾಗಬೇಕಷ್ಟೇ. ತುಂಬಾ ಬೇಜಾರಾಗ್ತಿದೆ ಗೈಸ್.